ಮೊದಲೇ ಮೈಸೂರು ಪೊಲೀಸು ಸ್ಟ್ರಿಕ್ಟು, ಯಾಕೆ ಬೇಕು ಅಲ್ವಾ, ಹಾಕ್ಸ್ಕೊಬಿಡೋಣ ಸುಮ್ಮನೆ. ಇಲ್ಲಿ 500 ರೂಪಾಯಿ ಉಳ್ಸೋಕೆ ಹೋಗಿ ಅಲ್ಲಿ ಸಿಗಾಕೊಂಡಾಗೆಲ್ಲ ಅವ್ರಿಗೆ 1000 ಕಟ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ಹಾಂ, ನಮ್ಮ ಪಲ್ಸರ್ 220 ಅಲ್ಲ. ಒಂದು ಕಾಲ್ ಮಾಡೋಣ. ಆನಂದ್ ಪರಾರಿ ಅಂತ. ಏನು ಗುರು ಹೆಸರು ಹೆಂಗಿದೆ? ಇಟ್ಟಿದ್ದೆ ಮೇಲ್ಗಡೆ 3 ಪೀಸ್ ನಂದು ಇದಾ? ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವಾಗ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಏನಂದರೆ ಗೋಕುಲಂ ಕಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಪನ್ನೀರ್ ತಗೋಬೇಕು, ಆರ್ಗಾನಿಕ್ ಪನ್ನೀರು. ಆರ್ಗಾನಿಕ್ ಪನ್ನೀರ್ ಬೇಕು ಅಂತಂದರೆ ಗೋಕುಲಂಗೆ ಹೋದರೆ ಬೆಸ್ಟು. ಏನಕ್ಕೆ ಅಂತಂದರೆ ಸುಮ್ಮನೆ ಹೋಗಿ ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್. ಈಗ ಲಾಯಲ್ ವರ್ಲ್ಡೆಲ್ಲ ಹೋಗ್ತೀನಿ ಅಂದರೆ ಸುಮ್ಮನೆ ಟೈಮ್ ವೇಸ್ಟು. ಅದ್ರ ಬದಲು ಇದಕ್ಕೇನಾದರೂ ಹೋದರೆ ಗೋಕುಲಂಗೆ ಆರಾಮ್ಸೆ ಸಿಗುತ್ತೆ ಅಲ್ಲಿ. ಯಾಕೆ ಇದು ಮಾಡಿಸ್ಬೇಕು ಸ್ವಲ್ಪ. ಏನೋ HSRP ನಂಬರ್ ಪ್ಲೇಟ್ ನಾನು ಮಾಡಿಸಿಲ್ಲ, ಬಿಕಾಸ್ ನಂದು 2016 ಮಾಡಲು. 2019 ಒಳಗಡೆ ಇರೋ ಏನು ಗಾಡಿ ಇದೆ ಆ ಗಾಡಿಗಳಿಗೆ ನೀವು HSRP ನಂಬರ್ ಪ್ಲೇಟ್ ಬೇಕಿಲ್ಲ. ಅದಕ್ಕಿಂತ ಮುಂಚೆ ತಗೊಂಡಿರೋ ಬೈಕ್ಗಳಿಗೆ HSRP ನಂಬರ್ ಪ್ಲೇಟ್ ಬೇಕು. ಸೊ ಅದರಿಂದ ಮಾಡಿಸೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಮುಂಚೆನೇ ಕೇಳಿದ್ದೆ, ಬಿಡು ಅಷ್ಟೊಂದೇ ಸ್ಟ್ರಿಕ್ಟ್ ಮಾಡಲ್ಲ ಅಂದ್ಕೊಂಡ್ವಿ. ಇವಾಗ ನೋಡಿದ್ರೆ ಕಂಪ್ಲೀಟಾಗಿ ಫೈನು ಅಂತ ಬರ್ತಾಯಿದೆ. ಪ್ರತಿಯೊಬ್ಬರು ಚೆಕ್ ಮಾಡ್ತಾರೆ, ಪ್ರತಿಯೊಂದು ಕಡೆನೂ ಹಿಡಿತಾರೆ ಅಂತ ಬಂತು. ಮೊದಲೇ ಮೈಸೂರು ಪೊಲೀಸು ಸ್ಟ್ರಿಕ್ಟು, ಯಾಕೆ ಬೇಕು ಅಲ್ವಾ, ಹಾಕ್ಸ್ಕೊಬಿಡೋಣ ಸುಮ್ಮನೆ. ಇಲ್ಲಿ 500 ರೂಪಾಯಿ ಉಳ್ಸೋಕೆ ಹೋಗಿ ಅಲ್ಲಿ ಸಿಗಾಕೊಂಡಾಗೆಲ್ಲ ಅವ್ರಿಗೆ 1000 ಕಟ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ಏನು ಇಷ್ಟೊಂದು ಒಪ್ಪಿದೆ ಇದು? ಎಷ್ಟು ಇಳ್ಜಾರು ಇರಬೇಕು ಯೋಚನೆ ಮಾಡಿ. ಈ ಏರಿಯಾ, ಕೆಲವು ಏರಿಯಾಗಳಂತೂ ಮೈಸೂರಲ್ಲಿ ಹಳ್ಳ ದಿಣ್ಣೆನೆ. ಈಗ ಆಗ್ತಾರೆ ಕೆಲವು ಹೊಸ ಲೇಔಟ್ಗಳು ಅಷ್ಟೇ ಹಳ್ಳ ದಿಣ್ಣೆ. ನೋಡಿ ಇಲ್ಲೇ ಫುಲ್ಲು ಗೋಕುಲಂ ಯಾವಾಗಲೂ ರಶ್ಶು. ಬೈ ತಗೋತಾ ಇದ್ದೀನಿ. ಇಲ್ವೇ ಇಲ್ಲ ಬೈ. ಪನ್ನೀರಲ್ಲಿ ಇಟ್ರಿ ಇಟ್ಟಿದ್ದೆ ಮೇಲ್ಗಡೆ 3 ಪೀಸ್ ನಂದು ಇದಾ? ಅಕ್ಷಯಕಲ್ಪ. ಓಕೆ, 3 ಪೀಸ್ ತಗೊಂಡಿದ್ದೀನಿ. ಮೂರು ಪೀಸ್ ತಗೊಂಡಾಯ್ತು. ಮೇಡಮ್ ಬಂದಿಲ್ಲ ಅಲ್ವಾ? ಓ ಹೋಗ್ಲಿ ಬಿಡಿ, ಇಷ್ಟ. ಇನ್ನೇನು ತಗೊಳ್ಳೋದಿಲ್ಲ, ಎಲ್ಲ ಇದೆ ಅಷ್ಟೇ ಸದ್ಯಕ್ಕೆ. ನಂದೇನೆ ಅದು. ಇದು ಆಕ್ಚುಲಿ ಚೆನ್ನಾಗಿರೋದು. ನಂದೇನೆ ತಂದು ಇಟ್ಟಿದ್ದನು. ಹೌದು, ಗುರು ಇಲ್ಲ ಲೆಫ್ಟ್ ತಗೋಬಿಡೋಣ. ಇರೋ ಗುರು, ಸಿಗ್ನಲ್ ಬಿಡ್ತು. ಜಸ್ಟ್ ಮಿಸ್, ಒಂದೇ 1 ಸೆಕೆಂಡಲ್ಲಿ ಬಚಾವಾಗಿರೋದು. ಬಿಗ್ನಾಸಿ ನನ್ನ ಮಗನ್ ತಗೊಂಬಂದು ಹೋಗಲ್ಲೋಪರ್. ಇದೇ ರೋಡು ನೋಡಿ, ಲಕ್ಷ್ಮೀಪುರಂ. ಇಲ್ಲೇ ಎಮಿಷನ್ ಟೆಸ್ಟ್ ಎಲ್ಲ ಮಾಡ್ತಾರೆ. ಇಲ್ಲೇ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಇದರಿಂದ ಮುಂದೆ ಸ್ವಲ್ಪ ಬಂದರೆ ಮುಂದೆ ಅಲ್ಲೇ ಇರೋದು ಆ ಶಾಪು. ತೆಗ್ದಿದ್ರೆ ಅದೃಷ್ಟ, ತೆಗ್ದಿಲ್ಲ ಅಂದರೆ ದುರಾದೃಷ್ಟ. ಏನೂ ಮಾಡೋಕ್ಕಾಗಲ್ಲ. ತೆಗ್ದಿದ್ರೆ ಮಂಡೇ ನಾಳೆ ಸಂಡೇ ಆದರೆ ಸಂಡೇ ತೆಗ್ದಿರ್ತಾರೇನೋ ಗೊತ್ತಿಲ್ಲ. ಆದರೆ ಮಂಡೇ ಅಯ್ಯೋ ಹಿಂದೆ ನಿಮ್ಮ ಜೊತೆ ಮಾತಾಡ್ಕೊಂಡು ಹೊರಟೋಗ್ಬಿಟ್ಟೆ. ಮಾತಾಡ್ಕೊಂಡು ಹೊರಟೋಗ್ಬಿಟ್ನಲ್ಲ. ಅದಿನ್ನೂ ಹಿಂದೆನೇ ಇರೋದು. ಇಲ್ಲೇ ವಾಸನ್ ಐ ಕೇರ್ ಪಕ್ಕ, ವಾಸನ್ ಕಣ್ಣಿನ ಆಸ್ಪತ್ರೆ ನೋಡಿ ಇಲ್ಲೇ ಇದೆ. ಕ್ಲೋಸ್ ಮಾಡಿದ್ದಾರೆ ಅನ್ಸುತ್ತೆ, ಅದಕ್ಕೆ ಸಿಕ್ಕಿಲ್ಲ. ಇಲ್ಲ ಓಪನ್ ಐತೆ. ಸರ್ ಅವ್ರು ಇಲ್ವಾ HSRP ನಂಬರ್ ಪ್ಲೇಟ್ ಅವರು? ಸೋಮವಾರ ಬರ್ತಾರಾ? ಎಷ್ಟು ಗಂಟೆ ಬರ್ತಾರೆ? ಹಾಂ ಕೊಡಿ. ಕಾರ್ಡ್ ಕೊಡಿ ಅವ್ರಿಗೆ, ಫೋನ್ ಮಾಡಿ ಎಲ್ಲ ಡೀಟೇಲ್ ಕೊಟ್ಟು ಪೇಮೆಂಟ್ ಮಾಡ್ಕೊಡ್ತಾರಲ್ವಾ? ಕೊಡಿ, ಇಲ್ಲೇ ಮಾಡಿಬಿಡ್ತೀನಿ ಕಾಲು. ನೋಡಿ ಅವ್ರಿಲ್ಲ ಹೇಳಿಲ್ವಾ, ಇಷ್ಟೊತ್ತು ತನಕ ಯಾರೂ ಇರಲ್ಲ. ಅದು ವೀಕೆಂಡ್, ಸಾಟರ್ಡೆ ಬೇರೆ.
ಯಾರು ಇರಲ್ಲ. ಒಂದು ಕಾಲ್ ಮಾಡೋಣ. ಆನಂದ್ ಪರಾರಿ ಅಂತ. ಏನು ಗುರು ಹೆಸರು ಹೆಂಗಿದೆ? ಪೇಮೆಂಟ್ ಬೇರೆ ಮಾಡಬೇಕು. ಬರೀ ಇಂಥದೆಯಾ? 9449265694 ಹೆಸರು ನೋಡಿ ಒಂದ್ಸಲ ಏನಿದೆ ಅಂತ. ಆನಂದ್ ಪರಾರಿ. The number you have dialed is currently busy. Please try later. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. 2000 years later. ಸರ್ ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಇಲ್ಲೇ ಬಂದಿದ್ದೆ, ಅವತ್ತು ಬಂದಿದ್ದೆ ನೋಡಿ. ಇದು ಮಾಡ್ಸಿ HSRP ನಂಬರ್ ಪ್ಲೇಟ್ ಮಾಡ್ಸೋಕ್ಕೆ. ಮಾಡಿಸಕ್ಕೆ ಬಂದಿರಾ? ಹಾಂ, ಎಮಿಷನ್ ಟೆಸ್ಟ್ ಮಾಡ್ಸೋಕೆ ಬಂದಿದ್ದೆ. ಅವಾಗ ಕೇಳಿದ್ದೆ ನಿಮಗೆ 220 HSRP ನಂಬರ್ ಪ್ಲೇಟ್ ಮಾಡಿಕೊಡಿ ಅಂತ. ಯಾವುದಕ್ಕೆ? 220 ಪಲ್ಸರ್ 220. ಹೌದು. ಹಾಂ ಅದೇ ಮಾಡ್ಕೊಡ್ತೀನಿ ಅಂದ್ರೆ ಅದಕ್ಕೆ ಈಗ ಬಂದಿದ್ದೆ. ಇರಲಿಲ್ವಲ್ಲ ನೀವು? ನಾನು ಸ್ವಲ್ಪ ಹೊರಗಡೆ ಹೊರಟೋಗಿದ್ದೆ. ಅಲ್ಲಲ್ಲ, ಈಗ ಏನಂತ ಹೇಳಿದ್ರೆ ಸರ್ವರ್ ಬಜಾಜ್ ಅಂತೂ ಓಪನ್ ಆಗಲ್ಲ. ಇದು ಬಜಾಜ್ ಇದ್ದಾರೆ ಬಲ್ತಾರೆ. ಹಾಂ, ಬಜಾಜ್ ಸರ್ವರ್ ಓಪನ್ ಆಗ್ತಿಲ್ಲ. ಯಾಕಂದ್ರೆ ಗೊತ್ತಾಗ್ತಿಲ್ಲ. ಬಜಾಜ್ ಓಪನ್ ಆಗ್ತಾ ಇಲ್ವಾ? ಸರ್ವರ್ ಓಪನ್ ಆಗ್ತಿಲ್ಲ. ಇನ್ನು ಅರ್ಧ ಗಂಟೆ ಬಿಟ್ಟು. ಅರ್ಧ ಗಂಟೆ 10 ನಿಮಿಷ. ಹಾಂ ಸರಿ ಸರ್, ಕಾಲ್ ಮಾಡ್ತೀನಿ. ಗುರು ಏನು ಗುರು ಇವ್ರು ಹಿಂಗೆ ಅಂದ್ಬಿಟ್ರು, ಇನ್ನು ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡು ಅಂತ. ಓಕೆ ಆಯಿತು ಬನ್ನಿ, ಇನ್ನು ಅರ್ಧ ಗಂಟೆ ಬಿಟ್ಬಿಟ್ಟು ಅವ್ರಿಗೆ ಕಾಲ್ ಮಾಡೋಣ. ಈಗ ಆರ್ಸಿದು ಫೋಟೋ. ಆರ್ಸಿ ಫೋಟೋ ತೆಗಿಬೇಕಲ್ವಾ? ಒಂದು RC ಫೋಟೋ ಒಂದೇ ಇದೆ ಸರ್. ಇದೇ ನಂಬರ್ ಅಲ್ವಾ? ಈಗ ನೋಡಿ ಒಂದು ಮೆಸೇಜ್ ಬಂತ ಹಾಯ್ ಅಂತ. ಹಾಂ ಕಳಿಸ್ತೆ. ಕ್ಲಾರಿಟಿ ಇದೆ ನೋಡಿ ಸರ್ ಇದು ಫೋಟೋ. ನೋಡಿ ಕ್ಲಾರಿಟಿ ಇದೆಯಾ? ಸಾಕಾ? ಸರಿ. ಹಾಂ ಇದ್ರ ಕೆಳಗಡೆ ಏನು ಮಾಡಲಿ ಸರ್? ನನ್ನ ನಂಬರಾ? ಹಾಂ ಸರ್ ಆಯಿತು. ಮತ್ತು ಅದು ಇದು ಪಾಪ್ಯುಲರ್ ಬಜಾಜ್. ಹಾಂ ಆಮೇಲೆ ಎಷ್ಟು ಸರ್? ಸರ್ 500 ರೂಪಾಯಿ ಮಾಡಿಕೊಡ್ತೀನಿ ಅಂದರೆ, ಯಾಕಂದ್ರೆ ಇನ್ನೂ ಸುಮಾರು ಗಾಡಿದೆ ಕಳಿಸ್ತೀನಿ. ಅಲ್ಲಲ್ಲ, 553 ರೂಪಾಯಿ ಅಲ್ಲಿ ಕಟ್ಬಿಟ್ರೆ ನಾನು 500 ರೂಪಾಯಿ ಮಾಡಿ ಕೊಡ್ತೀನಿ ಅಂತ ಎಲ್ಲ ಹೇಳಿದಕ್ಕೆ ಸಾಧ್ಯ ಏನಂತ ಸರ್? ನೀವೇ ಹೇಳಿದ್ರಿ 500 ಮಾಡಿಕೊಡ್ತೀನಿ ಅಂತ ಅವತ್ತು. ಬಜೆಟ್ಗೆ ನನ್ನ ನಾಲಿಗೆ ಎಲ್ಲ ಸೇರಿಲ್ಲ. ಹಾಂ ಯಾಕಂದ್ರೆ 553 ರೂಪಾಯಿ ಕಟ್ಟಬೇಕಾಗತ್ತೆ. ಹಾಂ 553 ರೂಪಾಯಿ ಕಟ್ಟಬೇಕಾದ್ರೆ ನಾನು 500 ರೂಪಾಯಿ ಮಾಡ್ಕೊಡ್ತೀನಿ ಅಂತ ಹೇಳಕ್ಕೆ ಸಾಧ್ಯನಾ? ಓ ನೀವು ಹೌದಾ? ಸರಿ ಸರ್, 600 ರೂಪಾಯಿ ಕಳಿಸ್ತಾ ಇದ್ದೀನಿ ನೋಡಿ ಸರ್. ಓಡ್ಲಕ್ಕೆ ಇವಾಗ 550. ಹಾಂ ನಮ್ಮ ಪಲ್ಸರ್ 220 ಅದು ಇರುತ್ತಲ್ಲ ಸರ್. RC ಡೀಟೇಲ್ ಇರುತ್ತಲ್ಲ. ಹೌದು ಹೌದು ಸರ್. ಸ್ಕ್ರೀನ್ ಶಾಟ್ ಬಂತು ನೋಡಿ. ಪೇಮೆಂಟ್ ಆಯಿತು ಪೇಮೆಂಟ್ ಆಯ್ತಾ? ಪೇಮೆಂಟ್ ಆಗಿ ನೋಡಿ, ಪೇಮೆಂಟ್ ಆಗಿರೋ ಸ್ಕ್ರೀನ್ ಶಾಟು ಕಳಿಸಿದ್ದೀನಿ. ಸರಿ, ನಾನೀಗ ಇದೆಲ್ಲ ಫಾರ್ವರ್ಡ್ ಮಾಡ್ತೀನಿ. ಓಕೆ ಅಲ್ವಾ ಸರ್? ಲಿಸ್ಟಲ್ಲಿ ಅಪ್ಡೇಟ್ ಆಯಿತು. ಯಾಕಂದರೆ ಒಂದು ವೇಳೆ ಕೆಲಸ ಆಗಿಲ್ಲ ಅಂದರೆ, ಹಾಂ ಒಂದು ವೇಳೆ ಸರ್ವರೇ ಅಪ್ಡೇಟ್ ಆಗಿಲ್ಲ, ನಿಮ್ಮದು ಕೆಲಸ ಆಗಿಲ್ಲ ಅಂದರೆ ಈ ಅಮೌಂಟ್ ನಿಮಗೆ ರಿಫಂಡ್ ಮಾಡ್ತೀನಿ ಆಯಿತಾ ಸರ್? ಅದೇ ಹೆಂಗಾದ್ರೂ ಮಾಡಲೇಬೇಕಲ್ವಾ? ಸರ್ವರ್ ಹಾಗೆ ಆಗುತ್ತೆ. ಏನಾದರೂ ಮಾಡಲೇಬೇಕು. ಹ್ಞೂ ಒಂದು ವೇಳೆ ಸರ್ವರ್ ಡೌನ್ ಆದ್ಮೇಲೆ ಇಲ್ಲ, ಇದು ಸರ್ವರ್ ಲಾಕ್ ಆಗಿ ಏನಾದರೂ ಮಾಡೋಕ್ಕೆ ಆಗ್ತಿಲ್ಲ ಅಂತಂದರೆ ಹಾಂ ಖಂಡಿತ ಅಮೌಂಟು ವಾಪಸ್ ಓಕೆನಾ? ಓಕೆ ಸರ್, ಓಕೆ ಆಯಿತು. ಅದೇ ಇವತ್ತಾಗಲಿಲ್ಲ ಅಂದ್ರೆ ನಾಳೆ ನೋಡಿ, ನಾಳೆ ಆಗಲಿಲ್ಲ ಅಂದ್ರೆ ಮಂಡೇ ಮಾಡಿ ಅಷ್ಟೇ. ನಂಗೆ ಫೋನ್ ಅಪ್ಡೇಟ್ ಮಾಡಿ ನಂಗೆ ಅಷ್ಟೇ. ಓಕೆ ಓಕೆ ಸರ್ ಆಯಿತು, ಥ್ಯಾಂಕ್ ಯು. ಗುರು ಕತೆ ನೋವು ಬಂದ್ಬಿಡ್ತು. ಬೆಂಡ ಫೋಟೋನ ಕಳಿಸೋ ತನಕ ಕೆಲಸ ಮುಗೀತು. HSRP ನಂಬರ್ ಪ್ಲೇಟ್ ಕತೆ. ಬಜಾಜ್ ಅವ್ರದ್ದು ಸರ್ವರ್ ಇಲ್ಲ ಅಂತ ಹೇಳಿದ್ರು. ಸೊ ಏನೂ ಮಾಡೋಕ್ಕಾಗಲ್ಲ. ಸರ್ವರ್ ನಂಗೆ ಅರ್ಜೆಂಟ್ ಏನಿಲ್ಲ. ಒಟ್ಟಲ್ಲಿ ಮಾಡ್ಸೋಕ್ಕೆ ಕೊಡಬೇಕಿತ್ತು, ಮಾಡಿಸಾಯಿತು. ಇನ್ನೂ ಟೈಮ್ ಇದೆ. ಅವ್ರು ಯಾವಾಗಾದರೂ ಮಾಡಿಕೊಡ್ಲಿ ಅಷ್ಟೇ. ಗುರು ಇಲ್ಲಿಗೆ HSRP ನಂಬರ್ ಪ್ಲೇಟ್ ಕತೆ ಮುಗೀತು. ಇವತ್ತು ಅಂದ್ಕೊಂಡಿದ್ದು 2 ಕೆಲಸ ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ